ವಾರ್ತೆಯ ಮುಖ್ಯಾಂಶಗಳು. ಯುದ್ಧ ವಿರಾಮದ ಹಿನ್ನೆಲೆಯಲ್ಲಿ ಭಾರತದ 32 ಏರ್ಪೋರ್ಟ್ಗಳು ಪುನರಾರಂಭ. ತೀವ್ರ ಅಪೌಷ್ಟಿಕತೆಯಿಂದ ಕೂಡಿದ ಮಕ್ಕಳನ್ನು ಸೂಕ್ತ ಚಿಕಿತ್ಸೆಗೆ ಒಳಪಡಿಸಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ. ಪುಸ್ತಕ ಓದುವುದೇ ಒಂದು ಧ್ಯಾನ ಎಂದು ಹಿರಿಯ ಕವಿ ಜಯಂತ್ ಕೈಕಣಿ ಹೇಳಿದರು. ಆಪರೇಷನ್ ಅಭ್ಯಾಸ್ ಅಣುಕು ಪ್ರದರ್ಶನ ಕಾರ್ಯಕ್ರಮ. ಜಾನುವಾರುಗಳ ಮಾಲೀಕರಿಗೆ ಪರಿಹಾರಧನ ಚೆಕ್ ವಿತರಿಸಿದ ಸುರೇಶ್ ಚಂದ್ರ ಹೆಗಡೆ. ಎಲ್ಲ ರೀತಿಯ ನೆರವನ್ನು ನೀಡುವ ಮೂಲಕ ರೈತರಿಗೆ ಉತ್ತೇಜನ ನೀಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಸರ್ಕಾರದ ಸೌಲಭ್ಯಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು. ಶಾಸಕ ಭೀಮಣ್ಣ ನಾಯ್ಕ. ಅಂತರಂಗ ಪ್ರತಿಷ್ಠಾನ ಬೆಂಗಳೂರು ಸಂಸ್ಥೆಯ ಉದ್ಘಾಟನೆ ಮತ್ತು ಶ್ರೀಮತಿ ಮಧುರಾ ಗಾಂವ್ಕರ್ ಯಲ್ಲಾಪುರ ಅವರ 2 ಕೃತಿಗಳ ಲೋಕಾರ್ಪಣೆ. ಭಾರತ-ಪಾಕ್ ನಡುವಿನ ಬಿಕ್ಕಟ್ಟಿನ ಅವಧಿಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಭಾರತದ 32 ಏರ್ಪೋರ್ಟ್ಗಳನ್ನು ಸೋಮವಾರ ಪುನರಾರಂಭಿಸಲಾಗಿದೆ. ಮೇ 9ರಂದು ಈ 32 ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಗಿತ್ತು. ಈಗ ಈ ಎಲ್ಲ ಏರ್ಪೋರ್ಟ್ಗಳು ನಾಗರಿಕ ವಿಮಾನ ಸೇವೆಗಳಿಗೆ ಲಭ್ಯ ಇರಲಿವೆ. ಪ್ರಯಾಣಿಕರು ತಮ್ಮ ಫ್ಲೈಟ್ ಸ್ಥಿತಿಗತಿಯನ್ನು ನೇರವಾಗಿ ಏರ್ಲೈನ್ಸ್ ಸಂಸ್ಥೆಯೊಂದಿಗೆ ಪರಿಶೀಲಿಸುವಂತೆ ಶಿಫಾರಸು ಮಾಡುತ್ತೇವೆ ಎಂದು ಏರ್ಪೋರ್ಟ್ ಅಥಾರಿಟಿ ತಿಳಿಸಿದೆ. ಜಿಲ್ಲೆಯಲ್ಲಿ ತೀವ್ರ ಅಪೌಷ್ಟಿಕತೆ ಮತ್ತು ಮಧ್ಯಮ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಸೂಕ್ತ ಚಿಕಿತ್ಸೆ ಒದಗಿಸುವ ಕುರಿತಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಸೂಚನೆ ನೀಡಿದರು. ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಿಷನ್ ಶಕ್ತಿ ಯೋಜನೆ ಮತ್ತು ಇತರ ಯೋಜನೆಗಳ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿನ ಎಲ್ಲ ಅಂಗನವಾಡಿಗಳ ವ್ಯಾಪ್ತಿಯಲ್ಲಿ ತೀವ್ರ ಅಪೌಷ್ಟಿಕತೆ ಮತ್ತು ಮಧ್ಯಮ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಆರೋಗ್ಯ ಇಲಾಖೆಯ ಮೂಲಕ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದರು. ಅಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದ 85 ಮಕ್ಕಳು ಇದ್ದು ಪ್ರಸ್ತುತ 62 ಇದ್ದಾರೆ. ಈ ಎಲ್ಲ ಮಕ್ಕಳು ಸಂಪೂರ್ಣ ಗುಣಮುಖರಾಗುವವರೆಗೆ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸೂಕ್ತ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಉಚಿತ ಕಾನೂನು ನೆರವು ಒದಗಿಸಬೇಕು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಟರಾಜ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವಿರೂಪಾಕ್ಷಗೌಡ ಪಾಟೀಲ್ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಜರಿದ್ದರು. ಮಂಗಳವಾರ ಅವರು ನಗರದ ನೆಮ್ಮದಿ ಕುಟೀರದಲ್ಲಿ ಹಿರಿಯ ಸಾಹಿತಿ ಜಯಪ್ರಕಾಶ್ ಅಬ್ಬು ಅವರು ಬರೆದ ಕಪ್ಪು ಕಾವಳದಲ್ಲಿ ಬೆಳಕಿನ ಕಿಂಡಿ ಕಥನ ಪ್ರಬಂಧದ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಯೋಗ ಧ್ಯಾನಕ್ಕಿಂತ ಹೆಚ್ಚು ಪ್ರಭಾವಿ ಆಸಕ್ತಿಯಿಂದ ಪುಸ್ತಕ ಓದುವುದು, ಅದಕ್ಕಿಂತ ಮಿಗಿಲಾದ ಧ್ಯಾನ ಯಾವುದೂ ಇಲ್ಲ. ಆದರೆ ಅದನ್ನು ಯಾರೂ ಅರ್ಥೈಸಿಕೊಳ್ಳುತ್ತಿಲ್ಲ ಎಂದರು. ಜಂಜಾಟಗಳಿಂದ ಬಿಡುಗಡೆಗೊಳ್ಳಲು ಪುಸ್ತಕ ಓದು ಸಹಕಾರಿ. ಚಿಂತನೆಗಳಿಂದ ಬರುವ ಕಾಯಿಲೆ ದೂರ ಮಾಡುತ್ತದೆ. ಒಂದು ಕೃತಿಯ ನಿಜವಾದ ಬಿಡುಗಡೆ ಓದಿನಿಂದ ಆಗುತ್ತದೆ. ನಕಾರಾತ್ಮಕ ಚಿಂತನೆಗಳನ್ನು ಓಡಿಸುತ್ತದೆ ಎಂದರು. ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್, ಲೇಖಕ ಮೋಹನ ಹಬ್ಬು, ಪ್ರಶಾಂತ್ ಆಚಾರ್ಯ, RH ಹಬ್ಬು, ಮಕ್ಕಳ ಕಥೆಗಾರ ತಮ್ಮಣ್ಣ ಬೀಗಾರ, ಚಿಂತಕ ಡಾಕ್ಟರ್ GH ಹೆಗಡೆ ಸೋಂದ, ಅಂಕಣಕಾರ DS ನಾಯಕ್, ರಂಗಧಾಮದ VP ಹೆಗಡೆ ವೈಶಾಲಿ, RN ಹೆಗಡೆ ಬಂಡಿ, ಹಿರಿಯ ಪತ್ರಕರ್ತ ಜಯರಾಮ್ ಹೆಗಡೆ, ಸಾಹಿತಿ ವಾಸುದೇವ್ ಶಾನ್ಬಾಗ್ ಇತರರು ಉಪಸ್ಥಿತರಿದ್ದರು. ಲೇಖಕ ಜಯಪ್ರಕಾಶ್ ಅಬ್ಬು ನಿರ್ವಹಿಸಿದರು. ಯುದ್ಧದಂತಹ ತುರ್ತು ಸಂದರ್ಭದಲ್ಲಿ ಉಂಟಾಗುವ ಸಂಭವನೀಯ ಅಪಘಾತಗಳಿಂದ ಸಾರ್ವಜನಿಕರನ್ನು ರಕ್ಷಿಸುವ ಕುರಿತಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸೋಮವಾರ ನಡೆದ ಆಪರೇಷನ್ ಅಭ್ಯಾಸ್ ಅಣುಕು ಪ್ರದರ್ಶನ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದ ಕಾರ್ಯವಿಧಾನವನ್ನು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ವೀಕ್ಷಿಸಿ ಸಿಬ್ಬಂದಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಹಾಜರಿದ್ದರು. KMF ಧಾರವಾಡದ ಒಕ್ಕೂಟದ ವತಿಯಿಂದ ಜಾನುವಾರು ವಿಮಾ ಯೋಜನೆಯ ಅಡಿಯಲ್ಲಿ KMF ಉಪಾಧ್ಯಕ್ಷರಾದ ಸುರೇಶ್ ಚಂದ್ರ ಹೆಗಡೆ, ಕೆಶಿನ್ಮನೆ, ಹುತ್ತಾರ, ವಾನಳ್ಳಿ ಹಾಗೂ
ಚಪ್ಪರಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಭೇಟಿ ನೀಡಿ ಮರಣ ಹೊಂದಿದ ಜಾನುವಾರುಗಳ ಮಾಲೀಕರುಗಳಿಗೆ ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳ ಹಿಂದೆ ಕೇವಲ 60 ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘಗಳು ಇದ್ದವು. ಆದರೆ ಪ್ರಸ್ತುತ ಜಿಲ್ಲೆಯಲ್ಲಿ 102 ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಜಿಲ್ಲೆಯ ಹೈನುಗಾರಿಕೆಯು ಅಭಿವೃದ್ಧಿ ಹೊಂದಲು ಹಾಗೂ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳವಾಗಲು ಇದು ಬಹುಮುಖ್ಯ ಪಾತ್ರ ವಹಿಸಿದೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ಸಹ ಹೈನೋದ್ಯಮವು ಸಹಕಾರಿಯಾಗಿದೆ. ಭವಿಷ್ಯದಲ್ಲಿ ಮಹಿಳೆಯರು ಹೈನೋದ್ಯಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಲು ವಿಶ್ವಾಸವನ್ನು ಮೂಡಿಸಿದೆ. ಸರ್ಕಾರದ ಹೈನುಗಾರಿಕೆಯ ಉತ್ತೇಜನಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿದೆ. ರೈತರು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಸರ್ಕಾರ ಇತ್ತೀಚೆಗೆ ಪ್ಯಾಕೆಟ್ ಹಾಲಿನ ಮೇಲಿರುವ ದರವನ್ನು ₹4 ಹೆಚ್ಚಳ ಮಾಡಿದ ಸಂಪೂರ್ಣ ದರವನ್ನು ನಮ್ಮ ಒಕ್ಕೂಟವು ಜಿಲ್ಲೆಯ ಹಾಲು ಉತ್ಪಾದಕ ರೈತರಿಗೆ ನೀಡುವುದರ ಮೂಲಕ ಜಿಲ್ಲೆಯ ಹೈನುಗಾರರಿಗೆ ನಾವು ಪೂರೈಸಿದ ಹಾಲಿಗೆ ಸಮಾಧಾನಕರ ಬೆಲೆ ಸಿಗುವಂತೆ ಮಾಡಿದೆ ಎಂದರು. ಹೈನುಗಾರಿಕೆ ಲಾಭದಾಯಕವಲ್ಲ ಎಂಬ ಆರೋಪದಿಂದ ಇಂದು ಜಿಲ್ಲೆಯ ಹೈನುಗಾರರು ಹೊರಬಂದಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ವರ್ಷದ ಹಾಲು ಶೇಖರಣೆಗೂ ಮತ್ತು ಪ್ರಸ್ತುತ ಇರುವ ಹಾಲು ಶೇಖರಣೆಯಲ್ಲಿ ಪ್ರತಿದಿನಕ್ಕೆ 15,000 ಲೀಟರ್ನಷ್ಟು ಹೆಚ್ಚಳವಾಗಿದೆ. ಜಿಲ್ಲೆಯ ಹೈನುಗಾರರ ಸಂಘಟಿತ ಹೋರಾಟ ಪರಿಶ್ರಮದಿಂದ ಅತ್ಯುತ್ತಮ ಗುಣಮಟ್ಟದ ಹಾಲು ಪೂರೈಸುತ್ತಿದೆ. ಹಾಲು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಂಡು ರೈತರು ಹೈನುಗಾರಿಕೆ ಹೆಚ್ಚಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಆಡಳಿತ ಮಂಡಳಿ ಸದಸ್ಯರುಗಳು, ಫಲಾನುಭವಿಗಳು, ಹಾಲು ಉತ್ಪಾದಕರು ಹಾಗೂ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ಜಿಲ್ಲಾ ಮುಖ್ಯಸ್ಥರಾದ ಶ್ರೀ ಶ್ರೀಪಾದ್ ಎಸ್ ಬಿಜೂರ್, ವಿಸ್ತರಣಾಧಿಕಾರಿ ಮೌನೇಶ್ ಸೋನಾರ್, ವಿಸ್ತರಣಾ ಸಮಾಲೋಚಕರುಗಳಾದ ಜಯಂತ್ ಪಟ್ಕಾರ್, ಅಭಿಷೇಕ್ ನಾಯ್ಕ್ ಉಪಸ್ಥಿತರಿದ್ದರು. ತಾಲೂಕಿನ ದೊಡ್ಡನಳ್ಳಿಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಕೃಷಿ ಉಪಕರಣಗಳನ್ನು ದೊಡ್ಡನಳ್ಳಿ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಸಂಸ್ಥೆಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಸರ್ಕಾರ ನೀಡಿರುವ ನೆರವನ್ನು ರೈತರಿಗೆ ಸಮರ್ಪಕವಾಗಿ ತಲುಪಿಸುವ ಕೆಲಸವನ್ನು ಕೃಷಿ ಇಲಾಖೆ ಮಾಡುತ್ತಿದೆ ಎಂದರು. ರೈತ ತ್ಯಾಗಮಯಿ, ರೈತನೇ ನಮ್ಮ ಬೆನ್ನೆಲುಬು, ಆತ ಸುಖವಾಗಿದ್ದರೆ ನಾಡು ಸುಭಿಕ್ಷವಾಗಿರುತ್ತದೆ ಎಂದರು. ನಮ್ಮ ಜಿಲ್ಲೆಯ ರೈತರಿಗೆ 24 ಗಂಟೆಯೂ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಲಾಗಿದೆ. ಇದು ರೈತರಿಗೆ ಬಹಳ ಅನುಕೂಲವಾಗಿದೆ. ರೈತರು ಉತ್ತಮವಾದ ಬೆಳೆಯನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಸದೃಢ ಸಾಗುತ್ತಿದ್ದಾರೆ ಎಂದರು. ದೊಡ್ಡನಳ್ಳಿ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಸಂಸ್ಥೆಗೆ ಕೃಷಿ ಇಲಾಖೆಯ ಆಶ್ರಯದಲ್ಲಿ ಈಗಾಗಲೇ ಕೃಷಿ ಉಪಕರಣಗಳನ್ನು ಹಸ್ತಾಂತರಿಸಲಾಗಿದೆ. ರೈತರು ಕೃಷಿ ಉಪಕರಣಗಳನ್ನು ಸದುಪಯೋಗ ಪಡೆದುಕೊಂಡು ಉತ್ತಮ ಬೆಳೆಯನ್ನು ಬೆಳೆಯಬೇಕು ಎಂದರು. ಉಪಬೆಳೆಯನ್ನು ಬೆಳೆಯಲು ರೈತರು ಆಸಕ್ತಿ ತೋರಿಸಬೇಕು. ಇದರಿಂದ ರೈತರು ಆರ್ಥಿಕವಾಗಿ ಸದೃಢರಾಗಲು ಸಹಾಯವಾಗುತ್ತದೆ ಎಂದರು. ಕೃಷಿ ಇಲಾಖೆಯ ಉಪನಿರ್ದೇಶಕ ನಟರಾಜ್ ಮಾತನಾಡಿ, 2015-16ರಲ್ಲಿ ಕೃಷಿ ಯಂತ್ರಧಾರೆ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ರೈತರಿಗೆ ಕಡಿಮೆ ದರದಲ್ಲಿ ಬಾಡಿಗೆ ಯಂತ್ರ ಸಿಗಬೇಕು ಎನ್ನುವ ಉದ್ದೇಶವಾಗಿತ್ತು. ವಿವಿಧ ಕಂಪನಿಯವರು ನಡೆಸಿದ್ದರು. ಈ ದೊಡ್ಡನಳ್ಳಿ ರೈತ ಉತ್ಪಾದಕ ಸಂಸ್ಥೆಗೆ ವಹಿಸಲಾಗಿತ್ತು. ರೈತರು ಸದುಪಯೋಗ ಪಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ದೊಡ್ಡನಳ್ಳಿ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಸಂಸ್ಥೆ ಅಧ್ಯಕ್ಷ ಶ್ರೀಪಾದ್ ಹೆಗಡೆ ಸೇರಿದಂತೆ ರಾಜೇಶ್ ಮಡಿವಾಳ್, ಶ್ರುತಿ ಕಾನಡೆ, ರಘುನಾಯ್ಕ್ ಇತರರು ಹಾಜರಿದ್ದರು. ದೊಡ್ಡನಳ್ಳಿ ಪ್ರಾಥಮಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ಎನ್ ಹೆಗಡೆ ನಿರೂಪಿಸಿದರು. ಟ್ರ್ಯಾಕ್ಟರ್, ಸ್ಪ್ರೇ ಪಂಪ್, ಅಡಿಕೆ ಸುಲಿಯುವ ಮಷಿನ್ ಸೇರಿದಂತೆ ವಿವಿಧ ರೀತಿಯ ಯಂತ್ರೋಪಕರಣಗಳನ್ನು ಹಸ್ತಾಂತರ ಮಾಡಲಾಯಿತು. ಕಡಿಮೆ ದರದಲ್ಲಿ ರೈತರು ಇದನ್ನು ಬಾಡಿಗೆ ಪಡೆದು ಸದುಪಯೋಗ ಪಡೆಯಬಹುದಾಗಿದೆ ಎಂದು ಕೃಷಿ ಅಧಿಕಾರಿಗಳು ತಿಳಿಸಿದರು. ಅಂತರಂಗ ಪ್ರತಿಷ್ಠಾನ ಬೆಂಗಳೂರು ಸಂಸ್ಥೆಯ ಉದ್ಘಾಟನೆ ಮತ್ತು ಶ್ರೀಮತಿ ಮಧುರಾ ಗಾಂವ್ಕರ್ ಯಲ್ಲಾಪುರ ಅವರ 2 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಮೇ 11 ಆದಿತ್ಯವಾರದಂದು ಅದ್ದೂರಿಯಾಗಿ ನಡೆಯಿತು. ಹೊಸ ದಿಗಂತದ ಸಮೂಹ ಸಂಪಾದಕರಾದ ಶ್ರೀ ವಿನಾಯಕ್ ಭಟ್ ಮರೂರು ಇವರು ಅಂತರಂಗ ಪ್ರತಿಷ್ಠಾನವನ್ನು ಉದ್ಘಾಟನೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಇದು ಜನರ ನಂಬಿಕೆಯನ್ನು ಇಡುವ ಪ್ರತಿಷ್ಠಾನವಾಗಲಿ. ಕಲೆ, ಶಿಕ್ಷಣ ಮತ್ತು ಸೇವೆಯ ಉದ್ದೇಶವನ್ನಿಟ್ಟುಕೊಂಡು ಹುಟ್ಟಿದ ಈ ಪ್ರತಿಷ್ಠಾನ ಯಶಸ್ವಿಯಾಗಿ ಗೆಲುವಿನ ಹೆಜ್ಜೆ ಇಟ್ಟು ಅಂತರಂಗದ ಯೋಚನೆ ಬಹಿರಂಗವಾಗಿ ಸಮಾಜಕ್ಕೆ ಒಳಿತು ಮಾಡಲಿ ಎಂದು ಹಾರೈಸಿದರು.
ಭಾವದ ಇಬ್ಬನಿ ಮತ್ತು ಮಧುರ ಲಹರಿ ಎಂಬ ಎರಡು ಕೃತಿಗಳು ಪ್ರಸಿದ್ಧ ಇತಿಹಾಸಕಾರರಾದ ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಸೋಂದ ಅವರು ಲೋಕಾರ್ಪಣೆಗೊಳಿಸಿ, ಇಂದು ಮನುಷ್ಯನಿಗೆ ಅತಿ ಅವಶ್ಯವಾಗಿರುವುದು ಭಾವನೆ. ಭಾವನೆಗಳನ್ನು ತುಂಬುವುದು, ಹೊಂದುವುದು ಅಷ್ಟು ಸುಲಭದ ಮಾತಲ್ಲ. ಪ್ರತಿಯೊಂದನ್ನು ಭಾವದ ಎಳೆಯಲ್ಲೇ ಕವನಗಳನ್ನು ರಚಿಸಿದ್ದಾರೆ. ಮಾಧುರ್ಯದ ಶಕ್ತಿ ಇರುವುದು ಇಂತಹ ಕವಿತೆಗಳಲ್ಲಿ ಮಾತ್ರ. ಭಾವದ ಇಬ್ಬನಿ ಕೃತಿಯ ಪ್ರತಿ ಕವನಗಳು ಹಿತವಾಗಿವೆ, ಆಳವಾದ ಅರ್ಥ ಹೊಂದಿವೆ. ಸಾಹಿತ್ಯ ಪ್ರಬುದ್ಧವಾಗಿದೆ. ಹಿತವಿಲ್ಲದ್ದು ಸಮಾಜಕ್ಕೆ, ಹಿತವಲ್ಲದ್ದು ಸಾಹಿತ್ಯವೇ ಅಲ್ಲ. ಸರ್ವರ ಹಿತ ಕಾಯುವುದೇ ಸಾಹಿತ್ಯ. ದೇಶದ ಸಂಸ್ಕೃತಿ, ಭಾವನೆ, ಮೌಲ್ಯಗಳನ್ನು ಜಗತ್ತಿಗೆ ಸಾರುವ ಸಾಹಿತ್ಯಗಳು ಬರಲಿ ಮತ್ತು ಸಂಘಟನೆ ಇದಾಗಲಿ ಎನ್ನುತ್ತಾ, ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಎಂಬುದು ಪೂರ್ವಾಗ್ರಹ ಪೀಡಿತವಾಗಿದೆ. ವೈಚಾರಿಕತೆ, ಜಾತಿ ಭಾರತೀಯತೆಯನ್ನ ಪ್ರಶ್ನಿಸುವಂತಹ ಸಾಹಿತ್ಯ ಅಲ್ಲಲ್ಲಿ ಕಾಣಸಿಗುತ್ತಿವೆ. ಆದರೆ ಪ್ರಪಂಚಕ್ಕೆ ಬೇಕಾಗಿರುವುದು ಭಾವ ಸಾಹಿತ್ಯ. ಇಂತಹ ಭಾವ ಸಾಹಿತ್ಯವನ್ನು ಓದುಗರಿಗೆ ನೀಡುವ ಪ್ರಾಮಾಣಿಕ ಪ್ರಯತ್ನ ಕೃತಿಕಾರರು ಮಾಡಿರುವುದು ಖುಷಿಯ ಸಂಗತಿ ಎಂದರು. ಲೇಖಕರು ಮತ್ತು ಸಂಘಟನಾಕಾರರಾದ ಡಾಕ್ಟರ್ ವಿಜಯಲಕ್ಷ್ಮಿ ಸತ್ಯಮೂರ್ತಿಯವರು, ಹೆಣ್ಣು ಮಕ್ಕಳು ಬರೆಯುವುದಾಗಲಿ ಸಂಘಟಿಸುವುದಾಗಲಿ ಸಣ್ಣ ವಿಷಯವಲ್ಲ. ಪ್ರತಿ ಹೆಜ್ಜೆಗೂ ಸವಾಲು, ಕಟ್ಟಿಟ್ಟ ಬುತ್ತಿ, ಇದೆಲ್ಲವನ್ನು ಮೀರಿ ನಾವು ಬೆಳೆಯಬೇಕು ಎನ್ನುತ್ತಾ ಮಧುರಗಾಂವ್ಕರ್ ಅವರ ಅಮ್ಮ ಎಂಬ ಕವನವನ್ನು ವಾಚಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಮಾತನಾಡಿ, ವಸುಧೈವ ಕುಟುಂಬಕಂ ಎಂದಿರುವ ಏಕೈಕ ದೇಶ ನಮ್ಮದು. ಸಂತೋಷ ಜೀವನದ ಅನುಭವ ಬೇಕೆಂದರೆ ನಾಡಿನಲ್ಲಿ ಸಾಂಸ್ಕೃತಿಕ ಕಲೆ ಶ್ರೀಮಂತವಾಗಿರಬೇಕು. ದೇಶದ ಪ್ರಗತಿ ಎಂದರೆ ಕೇವಲ ಆರ್ಥಿಕತೆ ಒಂದೇ ಮಾನದಂಡವಾಗಬಾರದು. ಕಲೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿಯ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ಈ ಅಂತರಂಗ ಪ್ರತಿಷ್ಠಾನದ ಮೊದಲ ಹೆಜ್ಜೆ ಯಶಸ್ಸು ಪಡೆದಿದೆ. ಮುಂದಿನ ಹೆಜ್ಜೆಗಳೆಲ್ಲ ದಾಖಲೆಯಾಗಲಿ ಎಂದು ನುಡಿದರು. ಅಂತರಂಗದ ಸಂಸ್ಥಾಪಕರಾದ ಮತ್ತು ಕೃತಿಕಾರರಾದ ಶ್ರೀಮತಿ ಮಧುರಗಾಂವ್ಕರ್ ಯಲ್ಲಾಪುರ ಅವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಅಂತರಂಗ ಪ್ರತಿಷ್ಠಾನ ಹಾಗೂ ನನ್ನ ಈ ಎರಡು ಕೃತಿಗಳು ನನ್ನ ಕನಸಿನ ಕೂಸು. ಈ ಕನಸು ನನಸಾಗಿಸಲು ಅದೆಷ್ಟೋ ದಿನ ಹಗಲಿರುಳು ಶ್ರಮಿಸಿದ್ದೇನೆ. ಪಟ್ಟ ಶ್ರಮದ ಫಲವೇ ಇವತ್ತು ಅಂತರಂಗ ಹಾಗೂ ಈ ಎರಡು ಪುಸ್ತಕಗಳು. ಸಾಂಸ್ಕೃತಿಕ, ಕಲೆ, ಶಿಕ್ಷಣ, ಸೇವೆಯ ಉದ್ದೇಶವನ್ನಿಟ್ಟುಕೊಂಡು ಅಂತರಂಗ ಪ್ರತಿಷ್ಠಾನ ಕೆಲಸ ಮಾಡುವ ಧ್ಯೇಯೋದ್ದೇಶ ಹೊಂದಿದೆ ಎಂದರು. ಸಾವಿರಾರು ಕನಸಿದೆ. ಅದನ್ನು ಸಾಕಾರಗೊಳಿಸಲು ನಿಮ್ಮೆಲ್ಲರ ಸಲಹೆ, ಸಹಾಯ, ಸಹಕಾರ ಅಗತ್ಯ. ಅನುಭವಗಳು ಪಾಠವಾಗುತ್ತವೆ ಎಂದರು. ಭಾವದ ಇಬ್ಬನಿ ಕೃತಿಯನ್ನು ತನ್ನ ಹೆತ್ತವರಾದ ಶ್ರೀಮತಿ ವಿಶಾಲಾಕ್ಷಿ ಮತ್ತು ಶ್ರೀ ಗಣಪತಿ ಗಾಂವ್ಕರ್ ಅವರಿಗೆ ಮತ್ತು ಇನ್ನೊಂದು ಕೃತಿ ಮಧುರ ಲಹರಿಯನ್ನು ಪತಿ ಶ್ರೀ ರಾಘವೇಂದ್ರ ವಾಗಳ್ಳಿ ಅವರಿಗೆ ಅರ್ಪಿಸಿ ಗೌರವಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಖ್ಯಾತ ಅರ್ಥಧಾರಿಗಳು ಹಾಗೂ ಉಪನ್ಯಾಸಕರು ಆಗಿದ್ದ ವಿದ್ವಾನ್ ನಾರಾಯಣ್ ದೇಸಾಯಿ ಅವರು ಲೋಕಾರ್ಪಣೆಗೊಂಡ ಭಾವದ ಇಬ್ಬನಿ ಕೃತಿಯನ್ನು ಪರಿಚಯಿಸಿ, ಇನಿತು ಹನಿಯಾಗಿ ಭಾವದ ಪುಗೆಗಳು ಆವರಿಸಿಕೊಳ್ಳುವ ಶುದ್ಧ ನಿಷ್ಕಲ್ಮಶ ಭಾವ ಈ ಭಾವದ ಇಬ್ಬನಿ ಕೃತಿಯಲ್ಲಿದೆ. ಭಾವ ಮತ್ತು ತತ್ವವನ್ನು ಒಗ್ಗೂಡಿಸುವುದು ಸುಲಭದ ಮಾತಲ್ಲ. ಮಧುರರವರ ಪ್ರತಿ ಕವನಗಳು ಇವೆರಡನ್ನು ಒಗ್ಗೂಡಿಸಿಕೊಂಡು ಕೆಲವು ಕಡೆಗೆ ತರ್ಕದತ್ತ ನಮ್ಮನ್ನು ನಿಲ್ಲಿಸುತ್ತದೆ ಎನ್ನುತ್ತಾ ಪುಸ್ತಕದ ಒಳಪುಟದ ಮೌನ, ದೇಶಭಕ್ತಿ, ಮೋಹ, ತ್ಯಾಗ, ಮಮತೆ ಎಲ್ಲ ಬಗೆಯ ಭಾವ ಹೊಂದಿರುವ ಕವನದ ಸಿಹಿ ಹೂರಣವನ್ನು ಜನರಿಗೆ ಉಣಬಡಿಸಿದರು. ಮಧುರ ಲಹರಿ ಕೃತಿಯನ್ನು ಚಂದನ ವಾಹಿನಿ ನಿರೂಪಕಿ ಹಾಗೂ ಶಿಕ್ಷಕಿ ತನುಜಾ ಶಿವಕುಮಾರ್ ಪರಿಚಯಿಸಿ, ಪುಸ್ತಕವು ಕಾಲ, ಬೆಳಗು, ಮನಸ್ಸು, ಬದುಕಿನ ಕುರಿತಾದ ವಿಧವಾದ ವಿಷಯಗಳ ನಡುವೆ ವಿಹರಿಸುವ ಭಾವದ ಲಹರಿಯು ಮಧುರತೆಯ ಅನುಭವ ನೀಡುತ್ತದೆ ಎಂದು ಮಾತನಾಡಿದರು. ಪ್ರಸಿದ್ಧ ಯುವ ಕಲಾವಿದರಾದ ಶ್ರುತಿ ಬೋಡೆ, ಸಹನಾ ಭಟ್, ದಿವ್ಯಾ ಲಕ್ಷ್ಮೀಶ, ಭರತ ಕಡಬಾಳ, ಶ್ರೀಧರ ಗಾಂವ್ಕರ್, ಪ್ರಫುಲ್ಲ ಕುಮಾರ್ ಹಾಗೂ ಕಾರುಣ್ಯಶ್ರೀ ತಂಡ ಮಧುರಗಾಂವ್ಕರ್ ಅವರ ಆಯ್ದ ಗೀತೆಗಳನ್ನು ಗಾಯನ ಮತ್ತು ಕುಂಚ ನರ್ತನದ ಮೂಲಕ ವಿಶೇಷ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದಿತ್ತು. ಸಂಜೆ 4 ಗಂಟೆಗೆ ಆರಂಭವಾದ ಈ ಕಾರ್ಯಕ್ರಮವು ಸುಮಾರು 7 ಗಂಟೆಯವರೆಗೂ ನಡೆದು ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನೂರಾರು ಜನ ಸಾಕ್ಷಿಯಾದರು. ಹಲವಾರು ಓದುಗ ಅಭಿಮಾನಿಗಳ ಗುಂಪು ಮಧುರಗಾಂವ್ಕರ್ ಅವರನ್ನು ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರಾದ ಶ್ರೀಮತಿ ಸುಮಾ ನಾಗರಾಜ್ ಮತ್ತು ಅನೇಕರನ್ನು ಗೌರವಿಸಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ಹರ್ಷ ಕೊಂಡನಕುಳಿ ಹಾಗೂ ಶ್ರೀಮತಿ ಸುವರ್ಣ ಗಾಂವ್ಕರ್ ಅವರು ನಿರೂಪಿಸಿದರು. ಅಂತರಂಗ ಪ್ರತಿಷ್ಠಾನದ ಕಾರ್ಯದರ್ಶಿ ಸಹನಾ ಭಟ್ ವಂದಿಸಿದರು. ಸಂಪೂರ್ಣ ಕಾರ್ಯಕ್ರಮದ ರೂಪುರೇಷೆ ಮತ್ತು ನಿರ್ವಹಣೆಯ ಹೊಣೆಯನ್ನು ಶ್ರೀ ಆದಿತ್ಯ ಹೆಗಡೆ ಕಲ್ಗಾರ್ ಅವರು ವಹಿಸಿಕೊಂಡಿದ್ದರು.
ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.